ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಫೈನಲಿ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವಿ ಇಬ್ರು ಕೂಡ ಬೆಟ್ಟದ ಮೇಲೆ ಹೋದ್ರು. ಆದ್ರೆ ಅದ್ರ ಜೊತೆಗೆ ಅವ್ರಿಗೆ ದೊಡ್ಡ ಸಾಕ್ಷ್ಯ ಕೂಡ ಸಿಕ್ತು. ಕಾವೇರಿ ಮೆಗಾ ಪ್ಲಾನ್ ಮಾಡಿದ್ದಾರೆ. ಕಾರುಣ್ಯ ಅವರು ಹೇಳಿದ್ದು ಯಾರ ಬಗ್ಗೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಪದೇ ಪದೇ ಕಾಲ್ ಮಾಡ್ತಿದ್ದಾಳೆ ಕೀರ್ತಿ ನಂಬರ್ಗೆ. ಬಿಕಾಸ್ ಕೀರ್ತಿ ನಂಬರ್ ಯಾರು ರಿಸೀವ್ ಮಾಡ್ತಿದ್ದಾರೆ ಅನ್ನೋ ವಿಷಯ ಪೊಲೀಸವರ ಮುಖಾಂತರ ಇಲ್ಲಿ ಕೀರ್ತಿ ಲಕ್ಷ್ಮಿಗೆ ಗೊತ್ತಾಗುತ್ತೆ. ಹಾಗಾಗಿ ಲಕ್ಷ್ಮಿ ಕೂಡ ಕಾಲ್ಗೆ ಟ್ರೈ ಮಾಡಿದಾಗ ಅದೇ ಹುಚ್ಚ ವ್ಯಕ್ತಿ ಇಲ್ಲಿ ಕಾಲ್ನ ರಿಸೀವ್ ಮಾಡ್ತಾರೆ. ಹಲೋ ಅಂತ ಹೇಳಿದ್ರೆ ಆ ಕಡೆಯಿಂದ ಹಲೋ ಅಂತ ಬರುತ್ತೆ. ಲಕ್ಷ್ಮಿ ಏನು ಹೇಳ್ತಾಳೋ ಅದನ್ನೇ ಅದೇ ರೀತಿ ಡಿಟ್ಟು ಮಾತನಾಡ್ತಿದ್ದಾನೆ ಆ ವ್ಯಕ್ತಿ. ಇದನ್ನ ಕೇಳಿದ್ದೆ ಅಷ್ಟರಲ್ಲಿ ವೈಷ್ಣವ್ ಬಂದ್ಬಿಡ್ತಾನೆ. ಏನಿದು ಲಕ್ಷ್ಮಿ ಅವರೇ ಹುಚ್ಚಾಟ ಹಾಗೆ ಹೀಗೆ ಅಂತ. ಅದಕ್ಕೆ ಕೀರ್ತಿಯವ್ರನ್ನ ಹುಡ್ಕೊಂಡು ಬಂದಿದ್ದೆ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೆ ಅಂದಾಗ ಏನಿದು ಕಾಣೆ ಆಗಿರೋ ವ್ಯಕ್ತಿನ ಹುಡ್ಕೋದು ಪುಟ್ಟಣ ಕಟ್ಟಷ್ಟು ಈಸಿ ಅಂತ ಅನ್ಕೊಂಡಿದ್ರ ನೀವು ಅಂತ ವೈಷ್ಣವ್ ರೇಗ್ತಾ ಇದ್ದಾರೆ. ಇದರಿಂದ ಸುಪ್ರೀತ್ ಅವರು ಈ ರೀತಿ ರೇಗಿದ್ರೆ ಲಕ್ಷ್ಮಿ ಮನ್ಸಿಗೆ ಹರ್ಟ್ ಆಗೋದಿಲ್ವಾ ಅಂದಾಗ ಹರ್ಟ್ ಮಾಡ್ಕೊಂಡಾದ್ರೂ ಪರವಾಗಿಲ್ಲ, ವಾಪಸ್ ಮನೆಗೆ ಬರಲಿ ಅಂತಾನೆ ಈ ರೀತಿ ಮಾತನಾಡ್ತಿರೋದು ಅಂತ ವೈಷ್ಣವ್ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ಕೀರ್ತಿ ನಂಬರ್ ಯಾರು ರಿಸೀವ್ ಮಾಡಿದ್ದು, ಬಟ್ ಕೀರ್ತಿ ಅಲ್ಲ ರಿಸೀವ್ ಮಾಡಿದ್ದು, ಯಾವುದೋ ವ್ಯಕ್ತಿ ಅಂತ ಹೇಳ್ತಾಳೆ ಲಕ್ಷ್ಮಿ. ಏನು ಹೇಳ್ತಿದ್ರ, ಕೀರ್ತಿ ನಂಬರ್ನ ಬೇರೆ ರಿಸೀವ್ ಮಾಡಿದ್ರ ಅಂತ ವೈಷ್ಣವ್ ಕೂಡ ಶಾಕ್ ಆಗುತ್ತೆ. ನಂತರ ಇಲ್ಲಿ ಲಕ್ಷ್ಮಿ ಹೌದು ಬೇಕಿದ್ರೆ ಮಾಡಿ ನೀವು ಕೂಡ ಗೊತ್ತಾಗುತ್ತೆ ಅಂದಾಗ ಮತ್ತೆ ವೈಷ್ಣವ್ ಕಾಲ್ ಮಾಡ್ತಾರೆ. ಆ ಕಡೆ ವ್ಯಕ್ತಿಗೆ ಕಾಲ್ ರಿಸೀವ್ ಮಾಡೋ ಕೂಡ ಬರಲ್ಲ. ಏನೋರು ಹಿಂಗಾಗ್ತದೆ, ಹೇಗೆಗೋ ಮಾಡಿ ಫೈನಲಿ ಕಾಲ್ ರಿಸೀವ್ ಆಗುತ್ತೆ. ಹಲೋ ಅಂತ ಹೇಳ್ತಿದ್ರೆ ಆ ವ್ಯಕ್ತಿ ಕೂಡ ಹಲೋ ಅಂತ ಹೇಳ್ತಿದ್ದಾರೆ. ನೀನು ಕೀರ್ತಿಯಲ್ಲಿ ಅವಳ ಫೋನ್ ನಿನ್ನ ಹತ್ರ ಯಾಕಿದೆ ಅಂದ್ರೆ ನೀನು ಅಂತ ಮತ್ತೆ ಅದೇ ಪ್ರತಿಧ್ವನಿ ಬರ್ತದೆ. ಇದನ್ನೆಲ್ಲ ಕೇಳಿಸ್ಕೊಂಡತೆ ಅಲ್ಲೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಸ್ವಲ್ಪ ಕೊಡ್ತೀರಾ, ನಾನು ಮಾತನಾಡ್ತೀನಿ ಅಂತ ಹೇಳಿ ಫೋನ್ ತಗೋತಾರೆ. ನೀವು ಬೆಟ್ಟದ ಮೇಲಿರೋ ಮಹದೇವಯ್ಯನ ಅಂದ ತಕ್ಷಣ ಹೌದು ಬೆಟ್ಟದ ಮೇಲಿರೋ ಮಹದೇವಯ್ಯ ಅಂತಾನೆ ಕಾಲ್ ಕಟ್ ಆಗ್ಬಿಡತ್ತೆ. ನೋಡಿ ನೀವು ಮಾತಾಡ್ತಿದ್ರಲ್ವಾ, ಹಾಗಾಗಿ ಈ ವಾಯ್ಸ್ನ ಎಲ್ಲೋ ಕೇಳ್ದಾಗೆ ಅನ್ನಿಸ್ತು, ಅದಕ್ಕೋಸ್ಕರ ಬಂದು ಮಾತನಾಡ್ದೆ. ಈ ವ್ಯಕ್ತಿ ಹೆಸರು ಬೆಟ್ಟದ ಮೇಲಿರೋ ಮಹದೇವಯ್ಯ ಅಂತ. ದೇವ್ರ ಮೇಲಿದ್ರೆ ಇವನು ನಾನು ಬೆಟ್ಟದ ಮೇಲಿದ್ದೀನಿ, ನಾನು ಕೂಡ ದೇವ್ರು ಅಂತ ಅನ್ಕೊಂಡ್ಬಿಡ್ತಾನೆ. ಆ ಕಡೆ ಒಬ್ಬ ಒಳ್ಳೆ ವ್ಯಕ್ತಿ ಕೂಡ ಅಲ್ಲ, ಹಾಗೆ ಕೆಟ್ಟ ವ್ಯಕ್ತಿ ಕೂಡ ಅಲ್ಲ. ಅವನ ಜೊತೆ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಬುದ್ಧಿ ಕೂಡ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇಟ್ಸ್ ಮೀನ್ಸ್ ಬುದ್ಧಿ ಮಂದ ಅಂತ ಹೇಳ್ತಿದ್ದಾರೆ. ನಂತರ ಎಲ್ಲರೂ ಕೂಡ ಇಲ್ಲಿ ಆ ವ್ಯಕ್ತಿನ ಭೇಟಿ ಮಾಡೋದಕ್ಕೋಸ್ಕರ ಅದೇ ಬೆಟ್ಟದ ಮೇಲೆ ಹೋಗ್ತಾರೆ. ಲಕ್ಷ್ಮಿ ಇಲ್ಲಿ ಬೆಟ್ಟದ ಮೇಲೆ ಇರೋ ಮಹದೇವಯ್ಯವರೇ ಅಂತ ಕೂಗಾಡ್ತಾ ಕಿರಿಚ್ತಾ ಇದ್ರೆ ಅಲ್ಲಿ ಆ ವ್ಯಕ್ತಿ ಭಂ ಭೋಲೆ ನಾತ್ ಬೆಟ್ಟದ ಮೇಲಿರೋ ಮಹದೇವಯ್ಯ ನಾನು ಅಂತ ಹೇಳಿ ಒಂಟಿ ಕಾಲಲ್ಲಿ ತಪಸ್ ಮಾಡೋ ರೀತಿ ಮಾಡ್ತಿರ್ತಾರೆ. ತನ್ನ ಹೆಸರು ಕೇಳಿದ್ದೆ ತಡ ಹಾಗೆ ಬೆಟ್ಟದ ಮೇಲೆ ಜಿಗಿದು ಬಂದು ಬಿಡ್ತಾರೆ ವ್ಯಕ್ತಿ. ನೀನಾ ವ್ಯಕ್ತಿ ಅಂತ ವೈಷ್ಣವ್ ಕೇಳ್ತಿದ್ರೆ ಈ ಕಡೆ ಬೆಟ್ಟದ ಮೇಲಿರೋ ಮಹದೇವಯ್ಯ ಕೂಡ ವೈಷ್ಣವ್ನ ನೋಡಿದ್ದೆ ಗಾಬರಿ ಆಗ್ತದೆ. ಅವತ್ತು ಹೇಗೆ ತಳ್ಳಿದ್ದು ಬೈತಿದ್ದು ಎಲ್ಲವೂ ಕೂಡ ನೆನಪಾಗ್ತದೆ. ಹಿಂದೆ ದಿನ ತಕ್ಷಣ ಹೋಗುವ ವ್ಯಕ್ತಿ ಹತ್ರ ಅಂತ ಹೇಳ್ತಿದ್ದಾರೆ. ಅಪ್ಪ ಕೂಡ ಕೀರ್ತಿ ಮೊಬೈಲ್ ಅವ್ರ ಹತ್ರ ಇದೆ ಅಂತ ಗೊತ್ತಾಗುತ್ತೆ, ಹಾಗಾಗಿ ಮೊಬೈಲ್ ಇಸ್ಕೋಬೇಕು ಅಂತ ವೈಷ್ಣವ್ ಹೋಗ್ತಿದ್ರೆ ಆ ವ್ಯಕ್ತಿ ಕೂಡ ಹಿಂದೆ ಸರ್ಕೊಂಡು ಭಯದಿಂದ ಹೋಗ್ತಿದ್ದಾರೆ. ಆ ಫೋನ್ ಕೊಡೋ ಅಂತ ಹೇಳ್ತಿದ್ದಾರೆ ವೈಷ್ಣವ್. ಇಲ್ಲಿ ಲಕ್ಷ್ಮಿಗೆ ಗೊತ್ತಾಗ್ಬಿಡತ್ತೆ ಇವ್ರ ಹತ್ರ ತುಂಬಾ ಸೂಕ್ಷ್ಮವಾಗಿದ್ದಾರೆ, ಇವ್ರ ಹತ್ರ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅಂತ. ನಂತರ ಇಲ್ಲಿ ಲಕ್ಷ್ಮಿ ದಯವಿಟ್ಟು ಅದು ನನ್ನ ಫ್ರೆಂಡ್ ಫೋನ್, ನನ್ನ ಗೆಳತಿ ಫೋನ್, ಕೀರ್ತಿ ಫೋನ್ ದಯವಿಟ್ಟು ಕೊಟ್ಬೇಡಿ ಪ್ಲೀಸ್, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀವಿ ಅಂತ ತುಂಬ ಒಳ್ಳೆ ಮನಸ್ಸಿಂದ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆ ವ್ಯಕ್ತಿ ಒಳ್ಳೆ ಮನಸ್ಸಿಗೆ ಸೋಲ್ತಾರೆ ಅನ್ನೋದು ಇದ್ರ ಮುಖಾಂತರ ಗೊತ್ತಾಗುತ್ತೆ. ಆ ಫೋನನ್ನು ಎಸ್ದು ಬಿಡ್ತಾರೆ. ಅದು ಕೃಷ್ಣಕಾಂತ್ ಅವರ ಹಣೆಗೆ ಬೀಳುತ್ತೆ. ತಕ್ಷಣ ಪರವಾಗಿಲ್ಲ ನನಗೇನು ಪೆಟ್ಟಾಗಿಲ್ಲ ಅಂತ ಹೇಳ್ತಾರೆ. ನಂತರ ಫೋನ್ ಸಿಕ್ತು, ಬಟ್ ಆ ಒಂದು ಕ್ಯಾಮ್ರಾ ಬಗ್ಗೆ ಅವ್ರಿಗೆ ಯಾರಿಗೂ ಸುಳಿವಿಲ್ಲ. ಕ್ಯಾಮ್ರಾ ಅದೇ ವ್ಯಕ್ತಿ ಕೈಯಲ್ಲಿದೆ, ಇದು ನನ್ನ ಮೂರನೇ ಕಣ್ಣು ಅಂತ ಅನ್ಕೊಂಡ್ಬಿಡ್ತಾರೆ ಆ ವ್ಯಕ್ತಿ. ಹಾಗೆ ಔಸ್ ಇಟ್ಕೊಂಡ್ಬಿಡ್ತಾರೆ. ನಂತರ ಈ ಕಡೆ ಕೀರ್ತಿಯಲ್ಲಿ ಅಂತ ಹೇಳ್ತಿದ್ರೆ ಈಗ ಒಂದು ಫೋನ್ ಸಿಕ್ತಲ್ವಾ, ನಡೀರಿ ಹೋಗೋಣ ಅಂತ ಹೇಳಿ ವೈಷ್ಣವ್ ಕೃಷ್ಣಕಾಂತ್ ಹೇಳ್ತಿದ್ರೆ ಇಲ್ಲ ಕೀರ್ತಿ ಬಗ್ಗೆ ಕೂಡ ಏನಾದರೂ ಗೊತ್ತಿರಬಹುದು, ಸುಳಿವು ಸಿಗ್ಬಹುದು ಅಂತ ಲಕ್ಷ್ಮಿ ಹೇಳ್ತಿದ್ರೆ ವ್ಯಕ್ತಿಗೆ ಏನೂ ಅರ್ಥ ಆಗಲ್ಲ, ನಾವು ಮಾತಾಡೋದು ಏನೋ ಆಟ ಅಂತ ಅನ್ಕೊಂಡು ಫೋನ್ ಎಸ್ತದಾನಷ್ಟೇ, ಸುಮ್ಮನೆ ನಡೀರಿ ಹೋಗೋಣ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಿದ್ದಾರೆ. ಬಟ್ ಲಕ್ಷ್ಮಿ ಒಂದು ನಿಮಿಷ ನಾನು ಆ ವ್ಯಕ್ತಿ ಹತ್ರ ಹೋಗೋದಿಲ್ಲ, ಬರ್ತೀನಿ ರೀ ಅಂತ ಹೇಳ್ತಾಳೆ. ವಾಪಸ್ ಬರ್ತಾಳೆ ಲಕ್ಷ್ಮಿ ಕೂಡ. ವ್ಯಕ್ತಿ ಅಲ್ಲೇ ನಿಂತಿರ್ತಾರೆ. ನಂತರ ಇಲ್ಲಿ ಕಾವೇರಿನ ಭಾನುಮತಿ ಕರ್ಕೊಂಡು ಒಂದು ಆರ್ಚರಿ ಸೆಂಟರ್ಗೆ ಬಂದಿದ್ದಾರೆ. ಆ ಒಂದು ಗುರಿನ ಇಟ್ಟು ಹೊಡಿ ಲಕ್ಷ್ಮಿ ಅಂತ ಅನ್ಕೊಂಡು ಅಂತದಾಗೆ ಕಾವೇರಿಯವರು ಲಕ್ಷ್ಮಿ ಅನ್ಕೊಂಡು ಇಟ್ಟಂತಹ ಗುರಿ ತುಂಬಾನೇ ನಾಜೂಕಾಗಿ ಚುರುಕಾಗಿ ಗುರಿಯನ್ನ ಮುಟ್ಟತ್ತೆ. ನೋಡಿದ್ಯಾ, ಗುರಿ ಇಡೋಕೆ ಬರಲ್ಲ ಅಂತ ಅಂದೆ. ಯಾವತ್ತೂ ಕೂಡ ನಮಗೆ ನಮ್ಮ ಗುರಿ ಸ್ಪಷ್ಟವಾಗಿರಬೇಕು, ನಮ್ಮ ಟಾರ್ಗೆಟ್ ಕರೆಕ್ಟ್ ಆಗಿದ್ರೆ ಅದ್ರ ಕಡೆ ಪ್ರಯತ್ನ ಮುಂದುವರಿಸಬೇಕು, ಆಗ ಮಾತ್ರ ನಾವು ಯಶಸ್ವಿಯಾಗುವುದಕ್ಕೆ ಸಾಧ್ಯ.
ಇಲ್ಲ ಅಂದರೆ ಖಂಡಿತ ಗಾಳಿಯಲ್ಲಿ ಗುತ್ತಾಡ್ದಾಗ ಆಗತ್ತೆ ಅಂತ ಭಾನುಮತಿ ಹೇಳ್ತಿದ್ದಾರೆ. ನಂತರ ಈ ಕಡೆ ಕಾವೇರಿಯವರು ಏನು ಮಾಡೋದು ಮುಂದೆ ಅಂತ ಹೇಳ್ತಿದ್ರೆ, ನೋಡು ಕಾವೇರಿ, ನೀನು ನಿನ್ನ ದಾರಿಗೆ ಇಬ್ಬರು ಮುಳ್ಳಾಗಿದ್ರು. ಒಬ್ಳನ್ನ ತುಂಬ ಈಸಿಯಾಗಿ ಸರಿಸ್ಬಿಟ್ಟೆ, ಆದರೆ ಇನ್ನೊಂದು ಸರಿಸೋದು ಅಷ್ಟು ಸುಲಭ ಅಲ್ಲ. ನೀನು ಒಬ್ಳನ್ನ ಸರಿಸ್ಬೇಕಾದಾಗ ಕೀರ್ತಿಗೆ ಭಾನುಮತಿ ಸಾಕಾಗಿತ್ತು, ಆದರೆ ಕೆಲವೊಬ್ಬರು ಜನಗಳು ಇರ್ತಾರೆ ನಿಮ್ಮ ಅತ್ತೆ ಥರ, ಅವ್ರಿಗೆ ಕೀರ್ತಿ ಅನ್ಕೊಂಡಿದ್ಲಲ್ವ ಕಾವೇರಿ, ಅಂಥ ಕಾವೇರಿ ಬೇಕಾಗತ್ತಾ? ಅದೇ ಪಾಪಚ್ಚಿ ಕಾವೇರಿ ನನ್ನ ಮುಂದೆ ನಿಂತಿದ್ಯಲ್ಲ, ಇಂಥ ಕಾವೇರಿ, ಸ್ವಲ್ಪ ಕಣ್ಣೀರು, ಸ್ವಲ್ಪ ಎಮೋಷನ್ಸು ಇದ್ರೆ ಖಂಡಿತ ಲಕ್ಷ್ಮಿ ಅನ್ನೋ ಮುಳ್ಳನ್ನು ನೀನು ಸರಿಸ್ಬೋದು. ಅದಕ್ಕೂ ಮೊದಲು ಒಂದಷ್ಟು ಮಣ್ಣನ್ನು ಪಕ್ಕಕ್ಕೆ ಸರಿಸ್ಬೇಕಾಗತ್ತೆ, ಆ ನಂತರ ರೂಟ್ ಈಸಿ ಆಗುತ್ತೆ. ಹಾಗೆ ಹೇಳಿದು ಕಿತ್ತು ಬಿಸಾಕ್ಬಹುದು ಅಂತ ಭಾನುಮತಿ ಹೇಳ್ತಿದ್ದಾರೆ. ತುಂಬ ಡ್ರಾಮಾ ಮಾಡಬೇಡ ಕಾವೇರಿ, ನೀನು ಎಷ್ಟು ಪ್ರಳಯ ಅಂತಕ್ಕೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ರಕ್ತ ಅನ್ನೋದೇನು ಈಗ ಅಂಟಿಲ್ಲ ಅಲ್ಲ ನಿನ್ನ ಕೈಗೆ ಅಂತ ಹೇಳ್ತಿದ್ದಾರೆ. ನಂತರ ಮತ್ತೆ ಗನ್ ಕೊಡ್ತಾರೆ. ಈ ಕಡೆ ಗನ್ಯ ಕೊಟ್ಟಿದ್ಯಾ ಅಂದಾಗ, ಇದೇ ನಿನ್ನ ಅಸ್ತ್ರ, ಇದೇ ನಿನ್ನ ಬ್ರಹ್ಮಾಸ್ತ್ರ, ಗುರಿ ಇಟ್ಟು ಹೊಡಿ ಲಕ್ಷ್ಮಿ ಅನ್ಕೊಂಡು ಅಂತಿದ್ದಾಗೆ ಲಕ್ಷ್ಮಿ ಅನ್ಕೊಂಡು ಗುರಿ ಇಟ್ಟು ಹೊಡಿತಾರೆ. ಈ ಕಡೆ ಕಾವೇರಿಯವರು, ನೋಡ್ತೀಯಾ ಲಕ್ಷ್ಮಿ ಅಂದ ತಕ್ಷಣ ನಿನ್ನ ಪ್ರಜ್ಞೆ ಹೇಗೆ ಚುರುಕ ಆಗುತ್ತೆ ಅಂತ, ಇದೇ ನಿನ್ನ ಮೊದಲ ಅಸ್ತ್ರ, ಇದನ್ನ ಇಟ್ಕೊಂಡು ಇವತ್ತು ನೀನು ಯಾರನ್ನೂ ಶೂಟ್ ಮಾಡೋದಲ್ಲ, ನಿನ್ನ ನೀನೇ ಶೂಟ್ ಮಾಡ್ಕೊಳ್ಳೋಕೆ ಹೋಗಬೇಕು, ಇದ್ರ ಮುಖಾಂತರ ನಿನ್ನ ಆಟನ ಶುರು ಮಾಡಬೇಕು ಅಂತ ಭಾನುಮತಿ ಕಾವೇರಿಯವ್ರಿಗೆ ಹೇಳ್ಕೊಡ್ತಾರೆ. ನಂತರ ಬೆಟ್ಟದ ಹತ್ರ ವಾಪಸ್ ಬಂದ ಲಕ್ಷ್ಮಿ ಆ ಒಂದು ಪೋಸ್ಟರ್ ಮಿಸ್ಸಿಂಗ್ ಕೀರ್ತಿ ಪೋಸ್ಟರ್ನ ಅಲ್ಲೇ ಬೆಟ್ಟದ ಮೇಲೆ ಇಟ್ಟು ಒಂದು ಕಲ್ಲನ್ನು ಇಟ್ಟು ಯಾರಾದರೂ ನೋಡಿದ್ರೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ, ಆ ವ್ಯಕ್ತಿ ನೋಡಿದ್ರೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಇಟ್ಟು ವಾಪಸ್ ಆಗ್ತದಂತೆ. ಆ ವ್ಯಕ್ತಿಯ ಫೋಟೋ ನೋಡಿದ ತಕ್ಷಣ ಶಾಕ್ ಆಗಿಬಿಡುತ್ತೆ. ಫೋಟೋ ತಗೋತಾರೆ, ಇದೇ ಕಾಪಾಡಿ ಕಾಪಾಡಿ ಅಲ್ಲಿ 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 ಅಂತ ಹೇಳ್ತಿದ್ದಾರೆ, ಬಟ್ ಯಾರೊಬ್ರು ಕೂಡ ಇಲ್ಲ. ನಂತರ ಈ ಕಡೆ ಕಾವೇರಿಯವರು ಮನೆಗೆ ಬರ್ತಿದ್ದ ಹಾಗೆ, ಎಲ್ಲಿ ಹೋಗಿದ್ಯಾ ನೀನು, ಎಲ್ಲಿ ಹೋಗಿದ್ದೆ ನೀನು ಅಂತ ಅಮ್ಮ ಪ್ರಶ್ನೆ ಮಾಡ್ತಿದ್ದಾರೆ. ಏನಮ್ಮ, ನನ್ನ ಸ್ನೇಹಿತ ಭೇಟಿ ಮಾಡೋಕ್ಕೆ ಹೋಗಿದ್ದೆ ಅಂದಾಗ, ಏನಿದು ಭಾನುಮತಿನ ತುಂಬ ಜಾಸ್ತಿ ಭೇಟಿ ಮಾಡ್ತಾ ಇದೆಯಾ ಅಂತ ಅಜ್ಜಿಗೆ ಹೇಳ್ತಿದ್ದಾರೆ. ನಂತರ ಈ ಕಡೆ ಕಾವೇರಿಯವರು ಹೋಗ್ತಾರೆ. ತಕ್ಷಣ ಇಲ್ಲಿ ಕಾರುಣ್ಯ ಕಾಲ್ ಮಾಡ್ತಾರೆ. ಏನು ಕಾರುಣ್ಯ, ನಿನ್ನನ್ನು ನೆನಪು ಮಾಡ್ಕೋತಿದ್ದೆ, ಎಷ್ಟು ಬೇಗ ಮೈಂಡನ್ನು ಅರ್ಥ ಮಾಡ್ಕೊಂಡು ಕಾಲ್ ಮಾಡಿಬಿಟ್ಟೆ ನೀನು ಅಂತ ಹೇಳ್ತಿದ್ರೆ, ಏನು ತುಂಬ ಮರಿಬೇಡ, ಇನ್ನು ಸ್ವಲ್ಪದ್ರಲ್ಲಿ ಗೊತ್ತಾಗತ್ತೆ ಅಂತ ಹೇಳ್ತಿದ್ದಾರೆ. ಅಬ್ಬಬ್ಬ, ಇನ್ನು ಸ್ವಲ್ಪದ್ರಲ್ಲಿ ಏನು ಗೊತ್ತಾಗತ್ತೆ ಅಂತ ಕಾವೇರಿಯವರು ಹೇಳ್ತಾ ಇದ್ರೆ, ಇಲ್ಲೇ ಗೊತ್ತಾಗ್ತದೆ ನಿನಗೆ, ಭಯ ಆಗ್ತದೆ ಅಂತ, ನೋಡ್ತಾ ಇರು ಏನಾಗುತ್ತೆ ಅಂತ ಕಾರುಣ್ಯ ಅವರು ಹೇಳ್ತಿದ್ದಾರೆ. ಹಾಗಿದ್ರೆ ಅವ್ರು ಹೇಳ್ತಿರೋದೇನು, ಹಾಗಿದ್ರೆ ರಘುವೀರ್ ಎಂಟ್ರಿ ಆಗ್ತದ್ಯಾ? ರಘುವೀರ್ ಮುಂದೆ ಕಾವೇರಿ ಆಟ ನಡೆಯೋದಿಲ್ಲ, ಹಾಗಾಗಿ ರಘುವೀರ್ ಕಂಡ್ರೆ ಕಾವೇರಿಗೆ ತುಂಬ ಭಯ ಇದೆ, ಹಾಗಾಗಿ ರಘುವೀರ್ ಎಂಟ್ರಿ ಆಗೋ ಸಾಧ್ಯತೆ ತುಂಬಾ ಇದೆ. ಅದರ ನಡುವೆ ಇಲ್ಲಿ ಕಾವೇರಿಯವರು, ನಿನ್ನ ಮಗಳು ಕೂಡ ಇದೇ ರೀತಿ ನನ್ನ ಹೆದರ್ಸೋಕೆ ಟ್ರೈ ಹೆದರ್ಸಿದ್ಲು ಕೂಡ, ಆದರೆ ಅವಳಿಂದ ಸಾಧ್ಯ ಆಯ್ತಾ? ಖಂಡಿತ ಇಲ್ಲ. ಹಾಗೆ ನೀನು ಕೂಡ ನೀನು ಕೂಡ ಎದುರಿಸೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆ ಕಾರುಣ್ಯವರು, ನನ್ನ ಮಗಳಲ್ಲಿ ಕಾವೇರಿ ಅಂತ ಹೇಳ್ತಾ ಇದ್ರೆ ನಗ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಕಾವೇರಿಯವರ ಪ್ಲಾನ್ ಏನಾಗಿದೆ? ಭಾನುಮತಿ ಕಾವೇರಿ ಸೇರಿಕೊಂಡು ಯಾವ ಪ್ಲಾನ್ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ? ಆ ಒಂದು ಮೊಬೈಲಲ್ಲಿ ಕಾವೇರಿಯವರ ಆ ಒಂದು ವಿಡಿಯೋ ಸರಿಯಾಗಿದೆ. ಈ ಒಂದು ವಿಷಯ ಕಾವೇರಿಗೆ ಗೊತ್ತಾದರೆ ಏನಾಗಬಹುದು? ಆ ವಿಡಿಯೋನ ಡಿಲೀಟ್ ಮಾಡೋ ಕಡೆ ಕಾವೇರಿ ಮುಂದಾಗಬಹುದು. ಅದರ ಮುಂಚೆನೆ ಇಲ್ಲಿ ಕಾವೇರಿಯ ವಿಡಿಯೋವನ್ನು ಲಕ್ಷ್ಮಿ ನೋಡ್ತಾಳ. ಇಲ್ಲಿ ಲಕ್ಷ್ಮಿ ಮುಂದೆ ಕಾವೇರಿಯವರ ಎಲ್ಲ ಬಟ್ಟ ಬಯಲಾಗೋದ್ರ ಜೊತೆಗೆ ಇಬ್ಬರ ನಡುವೆ ಟಗ್ ಆಫ್ ವಾರ್ ನೇರವಾಗಿ ಶುರುವಾಗುತ್ತಾ. ಜೊತೆಗೆ ಇಲ್ಲಿ ಕಾವೇರಿಯವರು ಅನ್ಕೊಂಡಿದ್ದಾರೆ ಕೀರ್ತಿ ಸತ್ತು ಹೋಗಿದ್ದಾಳೆ ಅಂತ. ಹಾಗಿದ್ರೆ ಕೀರ್ತಿ ಏನಾಗಿದ್ದಾಳೆ? ಕೀರ್ತಿ ಎಲ್ಲಿ? ಯಾರು ಕರ್ಕೊಂಡೋಗಿ ಕೀರ್ತಿನ ಟ್ರೀಟ್ಮೆಂಟ್ ಕೊಡಿಸ್ತಾ ಇರಬಹುದು? ಏನಾಗುತ್ತೆ ಮುಂದೆ? ಏನಾಗಿದೆ? ರಘುವೀರ್ ಎಂಟ್ರಿ ಆಗ್ತಾ ಇದೆಯಾ? ಯಾವ ರೀತಿ ಕತೆ ಮುಂದೆ ಸಾಗುತ್ತೆ? ಆ ಒಂದು ಗನ್ನ ಇಟ್ಕೊಂಡಿದ್ದೆ ಕಾವೇರಿ ಆಡೋ ಒಂದು ದೊಡ್ಡ ಗೇಮ್ ಏನು? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರೆಯಬೇಡಿ.